ಮತ್ತೊಮ್ಮೆ ಹೊಸ ವಿಡಿಯೋಗೆ ಸ್ವಾಗತ ಗೈಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದ್ರೆ ಫಸ್ಟ್ ನೀವು ಇಂಟ್ರೋ ನೋಡಿದ್ರಲ್ವ ಆ ಥರ ಇನ್ಸ್ಟಾಗ್ರಾಮ್ದಲ್ಲಿ ರೀಲ್ ವಿಡಿಯೋಸ್ಗಳು ತುಂಬ ವೈರಲ್ ಆಗ್ತವೆ. ಓಕೆನಾ, ಅದೇ ಥರ ಕೂಡ ನಾವು ಕೂಡ ಎಡಿಟಿಂಗ್ ಮಾಡಬೇಕಂತ ತುಂಬ ಜನಕ್ಕೆ ಕೂಡ ಆಸೆ ಇರುತ್ತೆ. ಏನಕ್ಕಪ್ಪ ಅಂದ್ರೆ ನಾನು ಕೂಡ ಇನ್ಸ್ಟಾದಲ್ಲಿ ಫೇಮಸ್ ಆಗಬೇಕು, ಸೊ ನಾನು ಕೂಡ ಫೇಮಸ್ ಆಗ್ಬಿಟ್ರೆ ನಾನು ಕೂಡ ದೊಡ್ಡ ಸೆಲೆಬ್ರೇಟ್ ಆಗಿಬಿಡ್ತೀನಿ, ನಾನು ಕೂಡ ಆ ಥರ ಎಡಿಟಿಂಗ್ ಮಾಡಬೇಕು. ಸೊ ಓಕೆನಾ, ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿದ್ರೆ ನನ್ನೊಂದು ವೀಡಿಯೋಸ್ಗಳು ಕೂಡ ತುಂಬ ವೈರಲ್ ಆಗ್ತವೆ ಅಂತ. ಓಕೆನಾ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ನೀವು ಕೂಡ ಅಷ್ಟೇ ಇನ್ಸ್ಟಾಗ್ರಾಮ್ದಲ್ಲಿ ರೀಲ್ ವಿಡಿಯೋಸ್ಗಳನ್ನು ಸ್ಲೋ ಮೋಷನು, ಫಾಸ್ಟ್ ಮೋಷನು, ಮಧ್ಯದಲ್ಲಿ ಒಂದು ಎಫೆಕ್ಟು ಆಗ್ಬಿಟ್ರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ರೀಲ್ ಕೂಡ ಅಷ್ಟೇ ತುಂಬ ಅದ್ಭುತವಾಗಿ ಕ್ರಿಯೇಟಿವಿಟಿ ಆಗ್ಬಿಡುತ್ತೆ ಗೈಸ್. ಓಕೆನಾ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಯಾವ ಥರ ಇನ್ಸ್ಟಾಗ್ರಾಮ್ದಲ್ಲಿ ರೀಲ್ ವಿಡಿಯೋಸ್ಗಳನ್ನು ಎಡಿಟಿಂಗ್ ಮಾಡೋದು ಅಂತ. ಆ್ಯಂಡ್ ಯಾರೆಲ್ಲ ಇನ್ಸ್ಟಾಗ್ರಾಮ್ದಲ್ಲಿ ರೀಲ್ ವಿಡಿಯೋಸ್ಗಳನ್ನು ಎಡಿಟಿಂಗ್ ಮಾಡೋಕ್ಕೆ ಬಂದಿಲ್ಲ ಅಂತಂದರೆ ವಿಡಿಯೋನ ಮಾತ್ರ ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ. ನೀವೇನಾದರೂ ಇನ್ಸ್ಟಾಗ್ರಾಮ್ದಲ್ಲಿ ರೀಲ್ ವಿಡಿಯೋಸ್ಗಳನ್ನು ಎಡಿಟಿಂಗ್ ಮಾಡಬೇಕು, ಕಲ್ತ್ಕೊಂಡು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು, ರೀಲ್ಸು ನಾನು ಕೂಡ ಫೇಮಸ್ ಆಗಬೇಕು ಓಕೆನಾ ಅಂತ ಅನ್ಕೊಂಡಿದ್ದವ್ರು ಮಾತ್ರ ವಿಡಿಯೋ ನೋಡಿ, ಇಲ್ಲ ಅಂತಂದ್ರೆ ವಿಡಿಯೋನ ಬಿಡ್ಬಿಡಿ ಗೈಸ್. ಓಕೆನಾ, ಆ್ಯಂಡ್ ಚಾನಲ್ಗೆ ಏನಾದರೂ ಮೊದಲ ಸರ್ ಬಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸಲ ಕ್ಲಿಕ್ ಮಾಡ್ಕೊಂಡು ಆಲ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೋ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ಟಕ್ಕಂತ ನೋಟಿಫಿಕೇಶನ್ ಎಲ್ಲ ವಿಡಿಯೋ ಬರುತ್ತೆ ಗೈಸ್. ಓಕೆನಾ, ಇವಾಗ ನನ್ನೊಂದು ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗ್ಬಿಟ್ಟು ಎಲ್ಲನೂ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಪ್ಪ. ಓಕೆನಾ, ಸೊ ಲೆಟ್ ಗೆಟ್ ಸ್ಟಾರ್ಟೆಡ್. ಗಾಯ್ಸ್, ಇವಾಗ ಬಂದಿದ್ದೀನಿ ಕಂಪ್ಲೀಟಾಗಿ ನನ್ನೊಂದು ಮೊಬೈಲ್ ಸ್ಕ್ರೀನ್ ಮೇಲೆ. ಇಲ್ಲೇನು ಮಾಡಬೇಕಂದ್ರೆ ಸಿಂಪಲಾಗಿ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು VN ಆ್ಯಪನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸಿಂಪಲಾಗಿ ನಿಮ್ಗೆ ಪ್ಲೇಸ್ಟೋರಲ್ಲೂ ಕೂಡ ಅವೈಲೇಬಲ್ ಇದೆ ಗಾಯ್ಸ್. ಓಕೆನಾ, ಸಿಂಪಲಾಗಿ VN ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ನಂತರ ಸಿಂಪಲಾಗಿ ಓಪನ್ ಮಾಡ್ಕೊಳ್ಳಿ. ಜಸ್ಟ್ ಓಕೆನಾ, ಓಪನ್ ಮಾಡ್ಕೊಳ್ಳಿ, ನಂತರ ಡೈರೆಕ್ಟಾಗಿ ಈ ಥರ ಪೇಜ್ ಬಂದುಬಿಡುತ್ತೆ ನಿಮಗೆ. ಈ ಥರ ಪೇಜ್ ಬಂದಿದ್ದಾಗ ನಿಮಗೆ ಏನಪ್ಪ ಅಂತಂದರೆ ನಿಮಗೆ ನ್ಯೂ ಪ್ರಾಜೆಕ್ಟ್ ಅಂತ ಇರುತ್ತೆ. ಸಿಂಪಲಾಗಿ ನ್ಯೂ ಪ್ರಾಜೆಕ್ಟ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲೇನಪ್ಪ ಅಂತ ನಿಮಗೆ ಡು ನಾಟ್ ಆಸ್ಕ್ ಮಿ ಅಗೇನ್ ಅಂತ ಬರುತ್ತೆ. ಸಿಂಪಲ್ ಆಗಿ ಕ್ಲಿಕ್ ಮಾಡ್ಕೊಂಡು ಸೇವ್ ಮಾಡ್ಬಿಟ್ಟು ಮತ್ತೆ ಆ ಥರ ಬರಲ್ಲ ನಿಮಗೆ ಗೈಸ್. ಓಕೆನಾ, ಈ ಥರ ಬಂದಿದ್ದಾಗ ಕಂಪ್ಲೀಟಾಗಿ ನಿಮ್ಮೊಂದು ಫೋನಲ್ಲಿ ಗ್ಯಾಲರಿ ಓಪನ್ ಆಗುತ್ತೆ. ಗ್ಯಾಲರಿನಲ್ಲಿ ಯಾವ ಒಂದು ವೀಡಿಯೋ ನೀವು ಎಡಿಟಿಂಗ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಆ ಒಂದು ವೀಡಿಯೋನ ಸಿಂಪಲ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಮೇಲೆ 3 ಆಪ್ಷನ್ ಬರುತ್ತೆ, ಆಲ್ ಅಂತ ಬರುತ್ತೆ, ವಿಡಿಯೋ ಅಂತ ಬರುತ್ತೆ, ನಿಮಗೆ ಫೋಟೋ ಅಂತ ಬರುತ್ತೆ ಗೈಸ್. ಓಕೆನಾ, ಸಿಂಪಲ್ ಆಗಿ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಾವು ವಿಡಿಯೋ ಎಲ್ಲಿದೆ ಅಂತಂದ್ರೆ ಆ ಒಂದು ವಿಡಿಯೋನ ಎಡಿಟಿಂಗ್ ಮಾಡಬೇಕು ಅನ್ಕೊಂಡು ನಾವು ಆ ಒಂದು ವಿಡಿಯೋ ಇಲ್ಲಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬೇಕಾದ್ರೆ ನೀವು ಏನಾದರೂ ಇನ್ನೂ ಎಕ್ಸ್ಟ್ರಾ ಕ್ಲಿಪ್ಸ್ ಬೇಕಂದ್ರೂ ಕೂಡ ಕ್ಲಿಪ್ಸ್ಗಳನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಓಕೆನಾ, ಈ ಥರ ನೀವು ಶೂಟ್ ಮಾಡ್ಕೊಂಡಿರ್ತಲ್ಲ ವೀಡಿಯೋನ ಒಂದೊಂದು ಕ್ಲಿಪ್ಪು ಎಲ್ಲ ಕ್ಲಿಪ್ಸ್ಗಳನ್ನು ಕೂಡ ಆ್ಯಡ್ ಅನ್ನೋದು ಮಾಡ್ಕೋಬೋದು ಗೈಸ್. ಓಕೆನಾ, ಸದ್ಯಕ್ಕೆ ನಾನು ಒಂದು ವೀಡಿಯೋ ಶೂಟ್ ಮಾಡಿದ್ದೀನಿ, ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ಏನಪ್ಪ ನೆಕ್ಸ್ಟ್ ಅಂತ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಡೈರೆಕ್ಟಾಗಿ ಈ ಥರ ಪೇಜ್ ಬಂದುಬಿಡುತ್ತೆ. ಈ ಥರ ಪೇಜ್ ಬಂದಿದ್ದಾಗ ಏನಪ್ಪ ಅಂದರೆ ಇದೇನಪ್ಪ ಅಂದರೆ ನಾನು ಫಸ್ಟ್ ವೀಡಿಯೋನ ಸ್ಲೋ ಮೋಷನ್ ಶೂಟ್ ಮಾಡಿದ್ದೀನಿ ಗೈಸ್. ಓಕೆನಾ, ನೀವೇನಾದರೂ ರೀಲ್ ವಿಡಿಯೋಸ್ಗಳೇನಾದರೂ ಮಾಡ್ತಾ ಇದ್ದೀರಿ ಅಂತಂದರೆ ನಿಮ್ಮ ಒಂದು ವೀಡಿಯೋ ಫಸ್ಟ್ ಸ್ಲೋ ಮೋಷನಲ್ಲಿ ಶೂಟ್ ಮಾಡ್ಕೋಬೇಕಾಗುತ್ತೆ ಗೈಸ್. ಓಕೆನಾ, ಸ್ಲೋ ಮೋಷನಲ್ಲಿ ಶೂಟ್ ಮಾಡ್ಕೊಂಡ್ರೆ ವೀಡಿಯೋ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಎಡಿಟಿಂಗ್ ಮಾಡಿ ಗೈಸ್. ಓಕೆ, ನೋಡ್ತಾ ಇರೋ ವೀಡಿಯೋ ತೋರಿಸ್ತೀನಿ ನಿಮಗೆ ಸ್ಲೋ ಮೋಷನ್ ಯಾವ ಥರ ಇದೆ ಅಂತ. ನೋಡ್ತಾ ಇದ್ರೆ ಕಂಪ್ಲೀಟಾಗಿ ನಾನು ಫಸ್ಟ್ ಆಲ್ರೆಡಿ ಸ್ಲೋ ಮೋಷನಲ್ಲಿ ಶೂಟ್ ಮಾಡ್ಕೊಂಡಿದ್ದೀನಿ ಗೈಸ್. ಓಕೆನಾ, ಸೊ ಈಗೇನಪ್ಪ ಅಂದರೆ ಇಲ್ಲಿಂದ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ ವಾಕ್ ಮಾಡೋದಕ್ಕೆ, ಬಟ್ ಅಲ್ಲಿಂದ ನಾನು ವೇಸ್ಟ್ ಪಾರ್ಟ್ ಏನಿದೆ ಅದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ನಾವು ಈ ಥರ ಸ್ಕ್ರೋಲ್ ಮಾಡ್ಕೊಂಡು ನೋಡ್ತಾ ಇದ್ರೆ ಈ ಥರ ಇಲ್ಲಿಂದ ಅನ್ಕೊಳ್ಳಿ ಎಕ್ಸಾಂಪಲ್. ಓಕೆನಾ, ಈ ಥರ ಕಟ್ ಮಾಡ್ಕೋಬೇಕಂದ್ರೆ ಸಿಂಪಲ್ ಆಗಿ ವೀಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ನೋಡ್ತಾ ಸ್ಪ್ಲಿಟ್ ಕತ್ರಿ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೀವು ಯಾವ ಒಂದು ವೀಡಿಯೋನ ಡಿಲೀಟ್ ಮಾಡಬೇಕು ಅನ್ಕೊಂಡ್ರೆ ಆ ಒಂದು ವೀಡಿಯೋ ಮೇಲೆ ಜಸ್ಟ್ ಈ ಥರ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೋಡ್ತಾ ನಿಮಗೆ ಡಿಲೀಟ್ ಒಂದು ಆಪ್ಷನ್ ಬರ್ತಿದೆ, ಇಲ್ಲಿ ಕೆಳಗಡೆ ಬರ್ತಿದೆ, ಮೇಲೆ ಕೂಡ ಬರ್ತಿದೆ, ಎಲ್ಲದೂ ಕ್ಲಿಕ್ ಅನ್ನೋದು ಮಾಡ್ಕೋಬೋದು ಗೈಸ್. ಓಕೆನಾ, ಕಂಪ್ಲೀಟಾಗಿ ಡಿಲೀಟ್ ಅನ್ನೋದು ಆಗೋಗುತ್ತೆ ಅದು. ಓಕೆನಾ, ಸೊ ಡಿಲೀಟ್ ಆಗಿದ ನಂತರ ನೀವು ಏನಾದರೂ ಸ್ಪೀಡು ಸ್ಲೋ ಬೇಕು ಅಂತಂದರೆ ಮತ್ತೊಂದು ಸರಿ ವೀಡಿಯೋ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸ್ಪೀಡ್ ಅಂತ ಇರುತ್ತೆ, ಸಿಂಪಲ್ ಸ್ಪೀಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲೇನಪ್ಪ ಅಂದರೆ ನೀವು ಈ ಕಡೆ ಸ್ಕ್ರೋಲ್ ಮಾಡ್ಕೊಂಡ್ರೆ ನೀವು ಇದೇನಪ್ಪ ಅಂದರೆ ಫುಲ್ ಸ್ಲೋ ಮೋಷನ್ ಆಗೋಗುತ್ತೆ ಗೈಸ್. ನೋಡಿದ್ರೆ ಫುಲ್ ಎಷ್ಟು ಸ್ಲೋ ಆಗ್ತಿದೆ, ಫುಲ್ಲು ಸ್ಲೋ ಆಗ್ತಿದೆ ವಿಡಿಯೋ. ಓಕೆ, ಇದು ಜಾಸ್ತಿ ಸ್ಲೋ. ಓಕೆನಾ, ಈ ಸ್ಪೀಡ್ ಬೇಕು ಅಂತಂದರೆ ನಿಮಗೆ ಈ ಕಡೆ ಸ್ಕ್ರೋಲ್ ಮಾಡ್ಕೊಂಡ್ರೆ ನಿಮಗೆ ಇದು ಸ್ಪೀಡ್ ಆನ್ ಆಗೋಗುತ್ತೆ ಗೈಸ್. ನೋಡ್ತಾ ಈ ಥರ ಸ್ಪೀಡ್ ಇದು ನೋಡ್ತಾ ಇದ್ರೆ ಇದು ಸ್ಪೀಡಾಗಿ ಆಗೋಗುತ್ತೆ ಈ ಥರ ಗೈಸ್. ಓಕೆನಾ, ಸ್ಪೀಡ್ ಅನ್ನೋದು ಆಗೋಗುತ್ತೆ, ನಿಮ್ಗೆ ಸ್ಲೋ ಫಾಸ್ಟ್ ಇಲ್ಲೇ ಬಂದ್ಬಿಡುತ್ತೆ ಗೈಸ್. ಓಕೆನಾ, ಇದಾಯ್ತಾ. ಆ್ಯಂಡ್ ಇವಾಗ ಏನಪ್ಪ ಅಂದರೆ ನಮಗೊಂದು ಮ್ಯೂಸಿಕ್ ಅನ್ನೋದು ಆ್ಯಡ್ ಮಾಡ್ಕೋಬೇಕು. ಓಕೆನಾ, ಯಾವುದೋ ಒಂದು ಸಾಂಗ್ ಆಗಿರ್ಬೋದು ಮ್ಯೂಸಿಕ್ ಆ್ಯಡ್ ಮಾಡ್ಕೋಬೇಕನ್ನೋದು ಸಿಂಪಲ್ ಆಗಿ ನೋಡ್ತಾ ಇದ್ರೆ ಒಂದು ಮ್ಯೂಸಿಕ್ ಐಕನ್ ಕೊಟ್ಟಿದ್ರೆ ಸಿಂಪಲ್ ಆಗಿ ಮ್ಯೂಸಿಕ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲೇನಪ್ಪ ಅಂದರೆ ಮ್ಯೂಸಿಕ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಡೈರೆಕ್ಟಾಗಿ ಏನಪ್ಪ ಅಂದರೆ ಅಲೋ ಕೊಟ್ಬಿಡ್ತಾರೆ. ಸೊ ಅಲೋ ಕೊಟ್ಟಿದ ನಂತರ ಇಲ್ಲೇನಪ್ಪ ಅಂತಂದರೆ ಮೈ ಮ್ಯೂಸಿಕ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಡೈರೆಕ್ಟಾಗಿ ನಿಮ್ಮೊಂದು ಫೋಲ್ಡರ್ ಓಪನ್ ಆಗುತ್ತೆ. ನೀವು ಸಾಂಗ್ಸ್ಗಳು ನಿಮ್ಮೊಂದು ಫೋನಲ್ಲಿ ಇದ್ದರೆ ಆಲ್ರೆಡಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ರೆ ಕಂಪ್ಲೀಟಾಗಿ ಓಪನ್ ಆಗುತ್ತೆ. ಮ್ಯೂಸಿಕ್ ಲೈಬ್ರರಿ ಅಂತ ಬರುತ್ತೆ, ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಡೈರೆಕ್ಟಾಗಿ ಏನಪ್ಪ ಅಂದರೆ ಎಲ್ಲ ಮ್ಯೂಸಿಕ್ ಸಾಂಗ್ಸ್ಗಳನ್ನು ಎಲ್ಲ ಇಲ್ಲೇ ಬಂದ್ಬಿಡ್ತವೆ ಗೈಸ್. ಓಕೆನಾ, ಈ ಥರ ನೋಡಿ ಈ ಥರ ಬಂದ್ಬಿಡುತ್ತೆ. ಸಿಂಪಲ್ ಆಗಿ ಈ ಥರ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲೇನಪ್ಪ ಅಂದರೆ ಯೂಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಡೈರೆಕ್ಟಾಗಿ ಏನಪ್ಪ ಅಂದರೆ ಇಲ್ಲಿ ನಿಮಗೆ ಸಾಂಗ್ ಅನ್ನೋದು ಬಂದ್ಬಿಡುತ್ತೆ. ಬೇಕಾದ್ರೆ ಇದನ್ನ ಯಾವ ಕಡೆ ಬೇಕಾದ್ರೆ ಆ ಥರ ಕಟ್ ಕೂಡ ಮಾಡ್ಕೊಬಂದು ನೀವು ಗೈಸ್. ಓಕೆನಾ, ಸೊ ಇಲ್ಲಿ ನಿಮ್ಮ ಕೆಳಗಡೆ ನೋಡಿ ಎಸ್ ಅಂತ ಇರುತ್ತೆ, ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಾಕು ಡೈರೆಕ್ಟಾಗಿ ಆ ಒಂದು ಮ್ಯೂಸಿಕ್ ಇಲ್ಲಿ ಬಂದ್ಬಿಡುತ್ತೆ ಗೈಸ್. ಓಕೆನಾ, ಈ ಒಂದು ಬಂದಿದ್ದಾಗ ನೆಕ್ಸ್ಟ್ ಏನು ಮಾಡಬೇಕಂತ ನಾವು ಹೆಂಗೆ ಮ್ಯೂಸಿಕ್ ಇದೆ ಅದಕ್ಕೆ ತಕ್ಕನಾಗಿ ಎಡಿಟಿಂಗ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ಗೈಸ್. ಎಕ್ಸಾಂಪಲ್ ಇವಾಗ ಪ್ಲೇ ಮಾಡ್ತೀನಿ, ಈ ಥರ ಬರ್ತಿದೆ. ಸಿಂಪಲಾಗಿ ನಾನು ಸ್ವಲ್ಪ ಈ ಥರ ಇದು ಮಾಡ್ತೀನಿ, ಜೂಮ್ ಮಾಡ್ತೀನಿ, ಇಲ್ಲಿ ಗಂಟೆ ಸ್ಲೋ ಬರ್ತಿದೆ. ಸೊ ನಾವು ಫಸ್ಟ್ ಇದನ್ನು ಸ್ಪೀಡ್ ಮಾಡ್ಕೊಳ್ಳೋಣ ಗೈಸ್. ಏನಕ್ಕಪ್ಪ ಅಂತಂದರೆ ಸ್ಪೀಡ್ ಆಗಿಬಿಟ್ಟು ಸ್ಲೋ ಆದರೆ ವೀಡಿಯೋ ತುಂಬ ಚೆನ್ನಾಗಿರುತ್ತೆ. ವೀಡಿಯೋ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಮತ್ತೊಂದು ಸರಿ ಇಲ್ಲಿ ನೋಡ್ತಾ ಸ್ಪೀಡ್ಗೆ ಆಪ್ಷನ್ಗೆ ಹೋಗ್ಬಿಟ್ಟು ಇದು ಆಲ್ರೆಡಿ ಸ್ವಲ್ಪ ನಾವು ಈ ಕಡೆ ಸ್ಪೀಡ್ ಮಾಡ್ಕೊಳ್ತೀವಿ. ಸ್ಪೀಡ್ ಅಂತಂದರೆ ಎಷ್ಟು ಇಟ್ಕೊಂಡಿದ್ದೀನಿ ಅಂತಂದರೆ 3x ಇಟ್ಕೊಳ್ಳೋಣ ಗೈಸ್, 3.2x ಇಟ್ಕೊಂಡಿದ್ದೀನಿ. ಇವಾಗ ವೀಡಿಯೋ ಸ್ಪೀಡ್ ಆಗಿದೆ, ಆಲ್ರೆಡಿ ಮ್ಯೂಸಿಕ್ ಕೂಡ ಆ್ಯಡ್ ಮಾಡಿದ್ದೀನಿ ನಾವು.
ಬಟ್ ಇನ್ನೂ ತುಂಬ ವೇಸ್ಟ್ ಪಾರ್ಟ್ ಇದೆ, ಇದು ಕಟ್ ಮಾಡ್ಕೊಳ್ಳೋಣ ನಾವು. ಈ ಥರ ವೀಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ವೀಡಿಯೋ ಇದು ಕಟ್ ಅನ್ನೋದು ಮಾಡ್ಕೊಳ್ಳೋಣ, ವೇಸ್ಟ್ ಪಾರ್ಟು ಡಿಲೀಟ್ ಮಾಡೋಣ ಇನ್ನು. ಓಕೆನಾ, ಸೊ ಕಂಪ್ಲೀಟಾಗಿ ಡಿಲೀಟ್ ಆಯಿತು. ಸೊ ಇವಾಗ ಏನು ಮಾಡ್ತೇನೆ, ಸ್ವಲ್ಪ ಈ ಕಡೆ ಸ್ಕ್ರೋಲ್ ಮಾಡಿಕೊಂಡು ಇದನ್ನು ನೀವು ಈ ಥರ ಡಿಲೀಟನ್ನು ಮಾಡ್ಕೊಂಡು ಡಿಲೀಟ್ ಮಾಡ್ಕೊಂಬಿಟ್ಟು ಮತ್ತೊಂದು ಸರಿ ಮ್ಯೂಸಿಕ್ನ ಈ ಥರ ಸ್ಕ್ರೋಲ್ ಮಾಡ್ಕೊಳ್ಳೋಣ ಗೈಸ್. ಓಕೆನಾ, ನೀವೇನಾದರೂ ಮ್ಯೂಸಿಕ್ ಆಗಿರ್ಬೋದು ಏನಾದರೂ ಇನ್ನೂ ಮುಂದೆ ಮಾಡಬೇಕಂದ್ರೆ ಈ ಥರ ಲಾಂಗ್ ಪ್ರೆಸ್ ಮಾಡಿದ್ರೆ ಈ ಥರ ಮಾಡಿದ್ರೆ ನಿಮ್ಗೆ ಬ್ಯಾಕು ಆಗುತ್ತೆ, ಎಲ್ಲನೂ ಸ್ವೈಪ್ ಅನ್ನೋದು ಮಾಡ್ಕೊಬೋದು ನೀವು ಗೈಸ್. ಓಕೆನಾ, ಇವಾಗ ವೀಡಿಯೋ ಒಂದು ಸರಿ ಪ್ಲೇ ಮಾಡೋಣ ನಾವು. ಮ್ಯೂಸಿಕ್ ಎಲ್ಲಿ ಬರ್ತಿದೆ ಅಲ್ಲಿಗೆ ನಾವು ಸ್ಪೀಡು ಸ್ಲೋ ಬೇಕು ನಮಗೆ. ಓಕೆನಾ, ಓಕೆ ಇಲ್ಲಿ ಬರ್ತಿದೆ. ಸಿಂಪಲಾಗಿ ಈ ಕಡೆ ಸ್ಕ್ರೋಲ್ ಮಾಡ್ಕೊಂಬಿಟ್ಟು ಫಸ್ಟ್ನೇ ಪಾರ್ಟು ನಾವು ಆಲ್ರೆಡಿ ಸ್ಪೀಡ್ ಆಗಿದೆ. ಸಿಂಪಲಾಗಿ ಮತ್ತೊಂದು ಸರಿ ವೀಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಕತ್ರಿ ಐಕನ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಈ ಒಂದು ಎರಡನೇ ಪಾರ್ಟ್ ವೀಡಿಯೋ ಏನು ಮಾಡಬೇಕಂದ್ರೆ ಅದನ್ನು ಸ್ಲೋ ಮಾಡಬೇಕು ನಾವು. ಸ್ಲೋ ಮಾಡ್ಕೊಳ್ಳೋಕೆ ಸಿಂಪಲ್ ವೀಡಿಯೋ ಮೇಲೆ ಒಂದು ಸರಿ ಟಚ್ ಮಾಡ್ಕೊಂಬಿಟ್ಟು ಇಲ್ಲಿ ಏನಪ್ಪ ಅಂದ್ರೆ ಸ್ಪೀಡ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಇದೇನಪ್ಪ ಅಂದರೆ 0.2x ಇಕ್ಕಿದ್ರೆ ಇವಾಗ ಏನು ಮಾಡಬೇಕಂದ್ರೆ ನಾವು 0.7 ಇಕ್ಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದ್ರೆ 0.7 ಇಕ್ಕಿದ್ದೀನಿ. ಇದು ಫುಲ್ ಸ್ಲೋ ಆಗೋಗುತ್ತೆ ವೀಡಿಯೋ. ನೋಡ್ತಾ ಇದ್ರೆ ಫಸ್ಟ್ ಸ್ಪೀಡ್ ಬರುತ್ತೆ ಆಮೇಲೆ ಸ್ಲೋ ಬರುತ್ತೆ. ಒಂದು ಸರಿ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಈ ಥರ. ಓಕೆನಾ, ಈ ಥರ ಆಯಿತಾ. ಇದೊಂದು ಫಸ್ಟು ಸ್ಪೀಡ್ ಆಯಿತು, ಇದು ಸ್ಲೋ ಆಯಿತು ಗೈಸ್. ಓಕೆನಾ, ಮತ್ತೊಂದು ಸರಿ ಏನಾದ್ರು ಸ್ಪೀಡ್ ಬೇಕು ಅಂತಂದರೆ ಮತ್ತೊಂದು ಸರಿ ಮ್ಯೂಸಿಕ್ ಯಾವ ಥರ ಇದೆ ಆ ಥರ ಎಡಿಟಿಂಗ್ ಅನ್ನೋದು ಮಾಡ್ಕೋಬೇಕಾಗುತ್ತೆ ನೀವು ಗೈಸ್. ಓಕೆನಾ, ಸಿಂಪಲಾಗಿ ಮತ್ತೊಂದು ಸರಿ ನಮಗೆ ಸ್ಪೀಡ್ ಬೇಕು ಅಂತಂದರೆ ಸಿಂಪಲಾಗಿ ಮತ್ತೊಂದು ಸರಿ ವೀಡಿಯೋ ಮೇಲೆ ಒಂದು ಸರಿ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಕತ್ರಿ ಐಕನ್ ಮೇಲೆ ಒಂದು ಸರಿ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಮತ್ತೊಂದು ಸರಿ ಈ ಒಂದು ವೀಡಿಯೋನ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಮತ್ತೊಂದು ಸರಿ ಇಲ್ಲಿ ಸ್ಪೀಡ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಸಿಂಪಲ್ ಆಗಿರ್ತಾರೆ. ಮತ್ತು ಇದನ್ನು ನಾವು ಸ್ಪೀಡ್ ಮಾಡ್ಕೊಳ್ಳೋಣ ಗೈಸ್. ಎಷ್ಟು 3x ಇತ್ತಲ್ವ, ನಾವು 3x ಇಟ್ಕೊಳ್ಳೋಣ ಗೈಸ್. 3x2 ಇತ್ತು, ಈ ಥರ ಇಟ್ಕೊಂಡಿದ್ದೀನಿ. ಸಿಂಪಲಾಗಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಇವಾಗ ಏನಾಗುತ್ತೆ ಅಂದರೆ ಫಸ್ಟು ಸ್ಪೀಡ್ ಬರುತ್ತೆ ಆಮೇಲೆ ಸ್ಲೋ ಬರುತ್ತೆ ಆಮೇಲೆ ಸ್ಪೀಡ್ ಬರುತ್ತೆ ಮತ್ತೆ ಗೈಸ್. ಓಕೆನಾ, ಸೊ ಈ ಥರ ಬರುತ್ತೆ. ಮತ್ತೊಂದು ಸರಿ ಸ್ಲೋ ಬೇಕು, ಮತ್ತೆ ಸ್ಲೋ ಬೇಕು ಅಂತಂದ್ರೆ ಸಿಂಪಲಾಗಿ ಮತ್ತೊಂದು ಸರಿ ವೀಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಮತ್ತೊಂದು ಸ್ಪೀಡ್ಗೆ ಹೋಗ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಮತ್ತೊಂದು ಸ್ಪೀಡ್ಗೆ ಹೋಗ್ಬಿಟ್ಟು ಇದನ್ನೇನಪ್ಪ ಅಂದ್ರೆ ಮತ್ತೆ ನಾವು ಸ್ಲೋ ಅನ್ನೋದು ಇಟ್ಕೋಬೇಕು. ಈ ಥರ 0.x ಇಟ್ಕೊಂಡಿದ್ದೀರಿ. ಇವಾಗ ಕಂಪ್ಲೀಟಾಗಿ ಸ್ಪೀಡು ಏನು ಸ್ಲೋ ಆಗೋಗುತ್ತೆ ಗೈಸ್. ಒಂದು ಸರಿ ಪ್ಲೇ ಮಾಡಿ ತೋರಿಸ್ಬಿಡ್ತೀನಿ ನಿಮಗೆ ಹೆಂಗೆ ಅಂತ. ಸ್ಲೋ ಆಯಿತು, ಸ್ಪೀಡ್ ಆಯಿತು, ನೋಡ್ತಾ ಇದ್ರೆ ಸ್ಲೋ ಆಯಿತು ಗೈಸ್. ಓಕೆನಾ, ಈ ಥರ ಸ್ಲೋ ಆ್ಯಂಡ್ ಫಾಸ್ಟ್ ಮೋಷನು ಇದ್ರ ಮುಖಾಂತರ ಮಾಡ್ಕೋಬೋದು. ಆ್ಯಂಡ್ ಇದರಲ್ಲೇನಪ್ಪ ಅಂದ್ರೆ ನಿಮ್ಗೆ ಏನಾದರೂ ಟ್ರಾನ್ಸಾಕ್ಷನ್ ಎಫೆಕ್ಟ್ ಏನಾದರೂ ಬೇಕು ಅಂತಂದರೆ ನಿಮಗೆ ಸಿಂಪಲಾಗಿ ಜಸ್ಟ್ ವೀಡಿಯೋ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂದರೆ FX ಅಂತಿದೆ ನೋಡ್ತಾ ಸಿಂಪಲಾಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಿಮ್ಗೆ ಇಲ್ಲಿ ಎಫೆಕ್ಟ್ ಬರ್ತದೆ. ಟ್ರಾನ್ಸಾಕ್ಷನ್ ಎಫೆಕ್ಟ್ ಎಷ್ಟು ಬೇಕೋ ಅಷ್ಟು ಬಂದ್ಬಿಡ್ತಾರೆ ಗೈಸ್. ನೋಡ್ತಾ ಇದ್ರೆ ಯಾವ ಒಂದು ಎಫೆಕ್ಟ್ ಆ್ಯಡ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಸಿಂಪಲಾಗಿ ಆ ಒಂದು ಆ್ಯಡ್ ಅನ್ನೋದು ಮಾಡ್ಕೋಬೋದು. ನೋಡ್ತಾ ಇದ್ದೀರಿ ಥರ ಗೈಸ್. ಓಕೆ, ಈ ಒಂದು ಎಫೆಕ್ಟ್ ಆಯಿತು, ಈ ಒಂದು ಎಫೆಕ್ಟ್ ಆಯಿತು ಆ್ಯಂಡ್ ಈ ಒಂದು ಎಫೆಕ್ಟ್ ಆಯಿತು, ಈ ಒಂದು ಎಫೆಕ್ಟ್ ಆಯಿತು. ಓಕೆನಾ, ಇನ್ನು ತುಂಬ ಅಂದರೆ ತುಂಬ ಟ್ರಾನ್ಸಾಕ್ಷನ್ ಎಫೆಕ್ಟ್ ತುಂಬ ಇದಾವೆ. ನಿಮ್ಗೆ ಯಾವ್ದು ಬೇಕು ಅನ್ಸುತ್ತೋ ಅಂದರೆ ವೀಡಿಯೋ ಎಡಿಟಿಂಗ್ ನಿಮ್ಗೆ ಯಾವ್ದು ತಕ್ಕನಂಗೆ ಬೇಕು ಅನ್ಸುತ್ತೋ ಆ ಥರ ಎಡಿಟಿಂಗ್ ಅನ್ನೋದು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಗೈಸ್. ಓಕೆನಾ, ಇದಾಯ್ತಾ. ಸೊ ಆ್ಯಂಡ್ ಮತ್ತೊಂದು ಸರಿ ಕೂಡ ನೀವು ಏನಾದರೂ ಆ್ಯಡ್ ಮಾಡ್ಕೋಬೇಕಾದ್ರೆ ಎಲ್ಲ ವೀಡಿಯೋ ಕೂಡ ಆ್ಯಡ್ ಅನ್ನೋದು ಮಾಡ್ಕೋ ವೀಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಎಫೆಕ್ಟ್ ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು ಡೈರೆಕ್ಟಾಗಿ ಇಲ್ಲಿ ಬಂದ್ಬಿಡ್ತಾರೆ ಗೈಸ್. ಆ್ಯಡ್ ಅನ್ನೋದು ಮಾಡ್ಕೋಬೋದು ಗೈಸ್. ಓಕೆನಾ, ಇಲ್ಲಂತ ನಿಮ್ಗೆ ಇನ್ನೂ ಚೆನ್ನಾಗಿ ಬೇಕು ಅಂತ ಇಲ್ಲಿ ನೋಡ್ತಾ ಇದ್ರೆ ಪ್ಲಸ್ ಐಕನ್ ಇದೆ, ಕಟ್ ಮಾಡಿದಿರಲ್ಲ ಆ ಒಂದು ಜಾಗದಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಈ ಒಂದು ಜಾಗದಲ್ಲಿ ಕೂಡ ಅಷ್ಟೇ ನಿಮ್ಗೆ ಎಫೆಕ್ಟ್ ಅನ್ನೋದು ತುಂಬ ಬರುತ್ತೆ ಗೈಸ್. ಈ ಥರ ನೋಡ್ತಾ ಈ ಥರ ಎಫೆಕ್ಟ್ ಬರ್ತಿದೆ. ತುಂಬ ಅಂದರೆ ತುಂಬ ಎಫೆಕ್ಟ್ ಕೂಡ ಆ್ಯಡ್ ಅನ್ನೋದು ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ ಗೈಸ್. ಓಕೆನಾ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲೂ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಟ್ರಾನ್ಸಾಕ್ಷನ್ ಎಫೆಕ್ಟ್ ಅವೈಲೇಬಲ್ ಆಗಿದೆ ಗೈಸ್. ಓಕೆನಾ, ಇದೆಲ್ಲನೂ ಅಷ್ಟೇ ಫ್ರೀ ಆಫ್ ಕಾಸ್ಟ್, ನೀವು ₹1 ಕೂಡ ಕಟ್ಟಂಗಿಲ್ಲ, ಇಲ್ಲಿ ಎಲ್ಲನೂ ಫ್ರೀಯಾಗಿ ಮಾಡ್ಕೋಬೋದು ಗೈಸ್. ಓಕೆನಾ, ಸೊ ಇದಾಯ್ತಾ. ನೀವೇನೋ ಡೈಲಾಗ್ ವೀಡಿಯೋ ಏನಾದರೂ ಹೇಳ್ತಾ ಇದ್ದೀರಾ ಅಂತಂದರೆ ಡೈಲಾಗ್ ವೀಡಿಯೋನ ಯಾವ ಥರಪ್ಪ ನಾವು ಎಡಿಟಿಂಗ್ ಮಾಡೋದು ಅಂತಂದರೆ ಫಸ್ಟ್ ನೀವು ವೀಡಿಯೋನ ಶೂಟ್ ಮಾಡ್ಕೋಬೇಕಾಗುತ್ತೋ ಸ್ಲೋ ಮೋಷನಲ್ಲಿ. ಇವಾಗ ನಾನು ಹೇಳ್ತಾ ಇದ್ದೀನಿ ಕೇಳಿ, ಸ್ಲೋ ಮೋಷನಲ್ಲಿ ಫಸ್ಟ್ ವೀಡಿಯೋ ಶೂಟ್ ಮಾಡ್ಕೊಳ್ಳಿ ನಂತರ ನೀವು ಆ ಒಂದು ವೀಡಿಯೋನ ಏನು ಮಾಡಬೇಕಂದ್ರೆ ಸಿಂಪಲಾಗಿ ವೀಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಇದನ್ನ ಸ್ಪೀಡಾಗಿ ಇಟ್ಕೋಬೇಕಾಗುತ್ತೆ. ನಾನು ಹೇಳ್ತಾ ಇರೋ ಡೈಲಾಗ್ ವೀಡಿಯೋನ. ಓಕೆನಾ, ಸ್ಪೀಡ್ ಅಂತಂದ್ರೆ 3x ಇಲ್ಲ 2x ಇಟ್ಕೋಬೇಕಾಗುತ್ತೆ ಗೈಸ್. ಓಕೆನಾ, ನಿಮ್ಮ ಸ್ವಲ್ಪ ಸ್ಪೀಡಾಗಿರಬೇಕು. 4x ಇಟ್ಕೊಂಡು ಎಕ್ಸಾಂಪಲ್ ಹೆಂಗಪ್ಪ ಅಂದ್ರೆ ನೀವು ಡೈಲಾಗ್ ವೀಡಿಯೋ ಹೇಳ್ಕೊಂಡು ಈ ಥರ ಬರ್ತಾ ಇದ್ದೀರಾ ಅಂತಂದ್ರೆ ಎಕ್ಸಾಂಪಲ್ ಏನಪ್ಪ ಅಂದ್ರೆ ನೀವೇನು ಡೈಲಾಗ್ ಹೇಳಿದ್ದೀರಾ ಆ ಲಿಪ್ ಟು ಲಿಪ್ ಮ್ಯಾಚ್ ಆಗೋ ಥರ ನೀವು ವಾಯ್ಸ್ ರೆಕಾರ್ಡಿಂಗ್ ಕೂಡ ಮಾಡ್ಕೋಬೋದು. ಹೆಂಗಪ್ಪ ಅಂತಂದರೆ ಇವಾಗ ಎಲ್ಲಾದರೂ ವೀಡಿಯೋ ಶೂಟ್ ಮಾಡಿದ್ದೀರಿ ಅಂತಂದರೆ ನೀವು ಎಲ್ಲನೂ ಅಷ್ಟೇ ನಿಮ್ಮ ವೀಡಿಯೋದಲ್ಲಿ ಎಲ್ಲ ಏನೇನೋ ವೇಸ್ಟ್ ಸೌಂಡ್ ಬಂದುಬಿಟ್ಟಿದೆ ತುಂಬಿಟ್ಟಿದೆ ಅಂತಂದರೆ ಅದನ್ನು ಫಸ್ಟ್ ಮ್ಯೂಟ್ ಮಾಡಬೇಕು. ಮ್ಯೂಟ್ ಮಾಡ್ಕೊಳ್ಳೋಕೆ ಸಿಂಪಲಾಗಿ ಈ ಥರ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ಒಂದು ವಾಲ್ಯೂಮ್ ಅಂತ ಇರುತ್ತೆ ವಾಲ್ಯೂಮ್ ಮೇಲೆ ಒಂದ್ಸಲ ಕ್ಲಿಕ್ ಮಾಡ್ಕೊಂಡು ಸಾಕು ಡೈರೆಕ್ಟಾಗಿ ಇಲ್ಲಿಂದ ಮ್ಯೂಟ್ ಅನ್ನೋದು ಮಾಡ್ಕೊಳ್ಳಿ ಗೈಸ್. ಮ್ಯೂಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನೀವು ವಾಯ್ಸ್ ಕೊಡಬೇಕು. ವಾಯ್ಸ್ ಕೊಡೋಕ್ಕೆ ಸಿಂಪಲಾಗಿ ಮತ್ತೊಂದು ಸರಿ ಮ್ಯೂಸಿಕ್ ಐಕನ್ ಇದೆ, ಸಿಂಪಲಾಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನೋಡ್ತಾ ಇದ್ರೆ ರೆಕಾರ್ಡಿಂಗ್ ಅಂತಿದೆ, ಸಿಂಪಲಾಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಅಲೋ ಕೊಟ್ಬಿಡ್ತಾರೆ. ಅಲೋ ಕೊಟ್ಟಿದ ನಂತರ ನೀವೇನು ಡೈಲಾಗ್ ಹೇಳಬೇಕು ಅನ್ಕೊಂಡಿದ್ರೆ ಸಿಂಪಲಾಗಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನಂತರ 3 ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗಿದ ನಂತರ ಏನಮ್ಮರೇ ಹೆಂಗ ಜಾಸ್ತಿ ಆಗಿದ್ದೇನಲ್ಲಿ ಮಗ ಯಾನಾಲಿ ಈ ಥರ ನೀವು ಡೈಲಾಗ್ ಏನು ಹೇಳ್ಬೇಕು ಅಂದ್ಕೊಂಡಿದ್ರು ಅದನ್ನು ಹೇಳ್ಬಿಡಿ ಗೈಸ್. ಹೇಳಿದ ನಂತರ ಈ ಡೈಲಾಗ್ನ ಫುಲ್ ವಾಲ್ಯೂಮ್ ಇಟ್ಕೊಳ್ಳಿ ಥರ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್ ಈ ಥರ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ನಾವು ಹೇಳಿರೋ ಡೈಲಾಗ್ ಇಲ್ಲಿ ಬಂದಿದೆ. ಸಿಂಪಲ್ ಆಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ವಾಲ್ಯೂಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ವಾಲ್ಯೂಮ್ ಫುಲ್ ಇಟ್ಕೊಳ್ಳಿ ಗೈಸ್. ಓಕೆನಾ, ಇವಾಗ ತೋರಿಸಿ ನಿಮಗೆ ಆ ಡೈಲಾಗ್ ಏನಂತ. ನಾವು ಫಸ್ಟ್ ಇದನ್ನು ಮ್ಯೂಟ್ ಮಾಡ್ಕೊಂಬಿಡಿ, ಯಾಕಪ್ಪ ತಿರುಗಿ ಕಾಪಿ ರೇಟ್ ಅಂತೆ ಅದಂತ ಇದೆ ಅಂತ ಬಂದ್ಬಿಡ್ತದಪ್ಪ ತಲೆನೋವು ಯೂಟ್ಯೂಬಲ್ಲಿ. ಓಕೆ, ಡೈಲಾಗ್ ಹೇಳಿದ್ದೀನಿ ನೋಡಿ. ಹೆಂಗ ಜಾಸ್ತಿ ಆಗಿದ್ದೇನಲ್ಲಿ ಮಗ ಈ ಥರ. ಓಕೆನಾ, ನಾನು ಏನು ಹೇಳ್ಬೇಕು ಏನು ಹೇಳ್ಬಿಟ್ಟಿದ್ದೀನಿ ಅದು ನಿಮ್ಗೆ ಅರ್ಥ ಆಗಿಲ್ಲ, ನನಗೂ ಅರ್ಥ ಆಗಿಲ್ಲ. ಓಕೆನಾ, ನಿಮ್ಗೆ ತೋರಿಸ್ತಾ ಇದ್ದೀನಿ ಡೈಲಾಗ್ ಪೀಡಿ ಏನಾದರೂ ಬೇಕು ಅಂತಂದರೆ ಈ ಥರ ಅಂದರೆ
ನಾವು ಹೇಳಿರೋ ಮಾತುಗೂ ಅದು ಲಿಪ್ ಟು ಲಿಪ್ ಮ್ಯಾಚ್ ಆಗಬೇಕು, ಆ ಥರ ನೀವು ಎಡಿಟಿಂಗ್ ಅನ್ನೋದು ಮಾಡ್ಕೊಳ್ಳಿ ಗೈಸ್, ಓಕೆನಾ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೋಡ್ತಾ ಇದ್ರೆ ನಾವು ರೆಕಾರ್ಡಿಂಗ್ ಮಾಡಿ ಇದನ್ನ ಸ್ವೈಪ್ ಕೂಡ ಮಾಡ್ಕೋಬೋದು, ಈ ಥರ ಹಿಂದಕ್ಕೆ ಕೂಡ ತಳ್ಕೋಬೋದು, ಈ ಥರ ಮುಂದೆ ಕೂಡ ತಳ್ಕೋಬೋದು, ಓಕೆನಾ. ಸೊ ನೀವು ಏನಾದರೂ ಮಿಸ್ ಮಾಡಿದ್ದೀರಿ ಅಂತಂದರೆ, ನಾನು ಹೇಳೋ ವಾಯ್ಸ್ ಒಂಥರ ಬರ್ತಿದೆ, ನಾನು ವಿಡಿಯೋನ ಒಂದು ಕಡೆ ಓಡ್ತಿದೆ ಅಂತಂದರೆ ಈ ಥರ ವಿಡಿಯೋಕ್ಕೆ ತಕ್ಕನಂಗೆ ಈ ಥರ ಸ್ವೈಪ್ ಮಾಡ್ಕೊಳ್ಳಿ, ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ, ನಿಮ್ಮ ಲಿಪ್ ಟು ಲಿಪ್ ಮ್ಯಾಚ್ ಆಗಬೇಕು ಡೈಲಾಗ್ಗೆ, ಓಕೆನಾ. ಆ ಥರ ಕಂಪ್ಲೀಟಾಗಿ ಈ ಥರ ಆಗಿದ ನಂತರ ನೀವು ಆಲ್ರೆಡಿ ಎಲ್ಲನೂ ಮಾಡ್ಕೊಂಡ್ಬಿಟ್ಟಿದ್ರೆ ಇವಾಗ ಏನು ಮಾಡಬೇಕು ಅಂದರೆ ಸಿಂಪಲಾಗಿ ನೀವು ಏನೋ ಟೆಕ್ಸ್ಟ್ಗಳನ್ನು ಆ್ಯಡ್ ಮಾಡ್ಕೋಬೇಕು ಅನ್ಕೊಂಡ್ರೆ ಸಿಂಪಲಾಗಿ ಟೆಕ್ಸ್ಟ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಈ ಥರ. ಸೊ ಈ ಥರ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೀವೇನಾದ್ರು ಟೆಕ್ಸ್ಟ್ಗಳನ್ನು ಬರೀಬೇಕು ಅನ್ಕೊಂಡು ಸಿಂಪಲಾಗಿ ಈ ಒಂದು ಜಾಗದಲ್ಲಿ ಬರೀಬೋದು ಗೈಸ್, ಓಕೆನಾ. ಎಕ್ಸಾಂಪಲ್ ನಾನು ಇವಾಗ ಆನಂದ್ ರೆಡ್ಡಿ ಅಂತಲೇ ಬರಿತೀನಿ, ಆನಂದ್ ರೆಡ್ಡಿ, ಓಕೆನಾ. ಬರೆದಿದ ನಂತರ ಇಲ್ಲೇನಪ್ಪ ಅಂದರೆ ಫಾಂಟ್ಸ್ ಬರುತ್ತೆ, ನೀವು ಡಿಸೈನ್ ಫಾಂಟ್ಸ್ಗಳನ್ನು ಕೂಡ ಸೆಲೆಕ್ಟ್ ಅಂತ ಮಾಡ್ಕೋಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಗೈಸ್, ಓಕೆನಾ. ಈ ಒಂದು ಜಾಗದಲ್ಲಿ ನೋಡ್ತಾ ಈ ಥರ ಸೆಲೆಕ್ಟ್ ಮಾಡೋದು ಮಾಡ್ಕೋಬೋದು. ಆ್ಯಂಡ್ ಈ ಕಡೆ ನೋಡೋಂಗಿತ್ತ ನೀವು ಕಲರ್ಸು ಫಿಲ್ಟರ್ಸು ಎಲ್ಲನೂ ಅವೈಲೇಬಲ್ ಆಗಿದೆ, ನೀವು ಯಾವೊಂದು ಕಲರ್ ಬೇಕು ಯಾವೊಂದು ಇದು ಬೇಕೋ ಎಲ್ಲನೂ ಬಂದ್ಬಿಡ್ತವೆ ಗೈಸ್, ಓಕೆನಾ. ಸೊ ಇದಾಗಿದ ನಂತರ ಎಲ್ಲನೂ ಕಂಪ್ಲೀಟ್ ಆಗಿದ ನಂತರ ಇದು ಕೂಡ ಏನಾದರೂ ಆನಿಮೇಷನ್ ಬೇಕಂದ್ರೂ ಕೂಡ ನೀವು ಆ್ಯಡ್ ಅನ್ನೋದು ಮಾಡ್ಕೋಬೋದು. ಆನಿಮೇಷನ್ಗೆ ಸಿಂಪಲಾಗಿ ನೋಡ್ತಾ ಇಲ್ಲಿ ಆನಿಮೇಷನ್ ಅಂತಿದೆ, ಸಿಂಪಲಾಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ಥರ ಆನಿಮೇಷನ್ಸ್ ಎಲ್ಲನೂ ಬರ್ತಾ ಇರ್ತವೆ, ನಿಮ್ಗೆ ಬೇಕಾದರೆ ಸೆಟ್ ಅನ್ನೋದು ಮಾಡ್ಕೋಬೋದು. ಆ್ಯಂಡ್ ಔಟ್ ಆನಿಮೇಷನ್ ಕೂಡ ನೀವು, ಓಕೆನಾ, ಎಂಡಿಂಗಲ್ಲಿ ಇದೆ, ಓಕೆನಾ. ಈ ಥರ ಔಟ್ ಆನಿಮೇಷನ್ ಕೂಡ ಬರ್ತಾ ಇರ್ತವೆ. ಆ್ಯಂಡ್ ಇಲ್ಲೇನಪ್ಪ ಅಂತಂದ್ರೆ ಲುಪ್ ಆನಿಮೇಷನ್ ಅಂತಂದ್ರೆ ಅದು ಆಡ್ತಾನೆ ಇರುತ್ತೆ, ಓಕೆನಾ. ನೀವು ಹೇಳ್ತಾ ಇದ್ದೀರಿ ಅಂತ ನೋಡಿ ಆ ಥರ ಈ ಥರ ಡ್ಯಾನ್ಸ್ ಆಡ್ತಾನೆ ಇರುತ್ತೆ ಆನಿಮೇಷನ್, ಓಕೆನಾ. ಸೊ ಇದಾಯಿತು, ನಿಮ್ಗೆಲ್ಲನೂ ಅಷ್ಟು ತುಂಬ ಅಂದರೆ ತುಂಬ ಫ್ರೀ ಆಫ್ ಕಾಸ್ಟ್, ನೀವು ₹1 ಖರ್ಚು ಮಾಡೋಂಗಿಲ್ಲ ಇದರಲ್ಲಿ, ಓಕೆನಾ. ಸೊ ನೀವು ಎಡಿಟಿಂಗ್ ಎಲ್ಲನೂ ಆಗಿದ ನಂತರ ನೋಡ್ತಾ ಇದನ್ನು ಸ್ವೈಪ್ ಕೂಡ ಮಾಡ್ಕೋಬೋದು, ಯಾವ ಕಡೆ ಬೇಕಾದ್ರೆ ಆ ಥರ ಸ್ವೈಪ್ ಅನ್ನೋದು ಮಾಡ್ಕೋಬೋದು ಗೈಸ್, ಓಕೆನಾ. ತೊಂದರೆ ಏನೂ ಇಲ್ಲ ಗೈಸ್, ಓಕೆನಾ. ಆ್ಯಂಡ್ ಇದೆಲ್ಲ ಕಂಪ್ಲೀಟಾಗಿ ನೀವು ಎಡಿಟಿಂಗ್ ಆಗಿದ ನಂತರ ಇದನ್ನು ನಮ್ಮೊಂದು ಗ್ಯಾಲರಿನಲ್ಲಿ ಸೇವ್ ಮಾಡ್ಕೋಬೇಕು. ಸೇವ್ ಮಾಡ್ಕೊಳ್ಳೋಕೆ ನೋಡ್ತಾ ಇದ್ರೆ ಇಲ್ಲಿ ಮೇಲೆ ಒಂದು ಆರೋ ಮಾರ್ಕ್ ಡೌನ್ಲೋಡ್ ಮಾರ್ಕ್ ಕೊಟ್ಟಿದ್ರೆ ಸಿಂಪಲಾಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ಡೈರೆಕ್ಟಾಗಿ ಏನಪ್ಪ ಅಂದರೆ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ಎಕ್ಸ್ಪೋರ್ಟ್ ಅಂತ ಬರುತ್ತೆ, ಓಕೆನಾ. ಸಿಂಪಲಾಗಿ ಇದ್ರ ಮೇಲೆ ಜಸ್ಟ್ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ, ಮ್ಯಾನ್ಯುವಲಿ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಮ್ಯಾನ್ಯುವಲ್ ಮೇಲೆ ಇದನ್ನು ಫುಲ್ ಇಟ್ಕೊಳ್ಳಿ, ಇದನ್ನು ಕೂಡ ಫುಲ್ ಇಟ್ಕೊಳ್ಳಿ, ಇದನ್ನು ಫುಲ್ ಇಟ್ಕೊಳ್ಳಿ. ನಂತರ ಇವಾಗ ಎಕ್ಸ್ಪೋರ್ಟ್ ಅಂತ ಇದೆ, ಸಿಂಪಲಾಗಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ಡೈರೆಕ್ಟಾಗಿ ಏನಪ್ಪ ಅಂತಂದ್ರೆ ಈ ಒಂದು ವಿಡಿಯೋ ನಿಮ್ಮ ಗ್ಯಾಲರಿನಲ್ಲಿ ಸೇವ್ ಅನ್ನೋದು ಆಗುತ್ತೆ ಗೈಸ್, ಓಕೆನಾ. ವಿಡಿಯೋ ಕಂಪ್ಲೀಟಾಗಿ ಎಡಿಟಿಂಗ್ ಆಗಿದ ನಂತರ ಸೇವ್ ಆಗಿದ ನಂತರ ನಿಮ್ಮೊಂದು ಗ್ಯಾಲರಿನಲ್ಲಿ ಸಿಂಪಲಾಗಿ ನೀವು ರೀಲ್ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ಬೋದು ನಿಮ್ಮೊಂದು ಅಕೌಂಟಲ್ಲಿ ಗೈಸ್, ಓಕೆನಾ. ಆವಾಗ ನೋಡಿ ವೈರಲ್ ಏನಕ್ಕೆ ಆಗಲ್ಲಪ್ಪ ಅಂತ ನಾವು ನೋಡೇ ಬಿಡೋಣ ಗೈಸ್, ಓಕೆನಾ. ಮತ್ತು ಕಂಪ್ಲೀಟಾಗಿ ಎಲ್ಲ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ ಗೈಸ್, ಯಾವ ಥರ ಸ್ಲೋ ಮೋಷನ್ ಯಾವ ಥರ ಫಾಸ್ಟ್ ಮೋಷನು. ಆ್ಯಂಡ್ ಅರ್ಥ ಆಗಿಲ್ಲ ಅಂತ ಇನ್ನೊಂದ್ಸರಿ ವಿಡಿಯೋ ಹಿಂದಕ್ಕೆ ಹೋಗ್ಬಿಟ್ಟು ನೋಡಿ ಆ್ಯಂಡ್ ಕಲ್ತ್ಕೊಳ್ಳಿ, ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ವೈರಲ್ ಆಗ್ಬಿಡಿ ಗೈಸ್, ಓಕೆನಾ. ಮತ್ತು ಗೈಸ್ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದೇ ಒಂದು ಸಲ ಲೈಕ್ ಮಾಡ್ಬೋದು, ಇಲ್ಲಾಂದ್ರೂ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಸ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.